ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂಪತ್. ಇವಾಗ ನೋಡ್ತಿರೋಂಥ ವಿಡಿಯೋ ಅಮೃತ ಜಲ ತಯಾರಿ ಬಗ್ಗೆ. ಇದು ಗೋಮೂತ್ರ 25 ಲೀಟ್ರು, ಇದು ಸಗಣಿ 10 kg, ಮತ್ತು ಬೂದಿ 10 ಲೀಟ್ರು, ಶೇಂಗಾ ಹಿಂಡಿ 2 kg, ಮತ್ತು ಬೆಲ್ಲ 2 kg, ಮತ್ತು ದ್ವಿದಳ ಧಾನ್ಯದ ಹಿಟ್ಟು 2 kg, ಇದು ಬೇವಿನ ಹಿಂಡಿ, ಇದು ಕೋಳಿ ಗೊಬ್ಬರ 2 kg, ಬೇವಿನ ಹಿಂಡಿನೂ 2 kg, ಮತ್ತು ಇದು ಮೀನಿನ ಒಣ ವೇಸ್ಟ್, ಒಣ ತ್ಯಾಜ್ಯ, ಇದು 2 kg. ಇದು ಫಸ್ಟ್ ಒಂದು 20 ಲೀಟ್ರು ಈ ಡ್ರಮ್ಮಿಗೆ ಹಾಕ್ತಾ ಇದ್ದೀನಿ. ಈ ಡ್ರಮ್ಮಿಗೆ ಹಾಕಿದ ನಂತರ ಸಗಣಿನ ಹಾಕಬೇಕು. ಸೊ ಈ ಸಗಣಿನ ಹಾಕಿದಾಗ ಅದು ಪೂರ್ತಿಯಾಗಿ ಮುಳುಗತ್ತೆ. ಅದೇ ಥರ ಪ್ರತಿಯೊಂದು ವಸ್ತುನೂ ಕೂಡ ಹಾಕಬೇಕು. ಪ್ರತಿಯೊಂದು ವಸ್ತುವನ್ನು ಹಾಕಿದ್ಮೇಲೆ ಅದನ್ನು ಏರ್ ಟೈಟಾಗಿ ಕಟ್ಟಬೇಕು. ಏರ್ ಟೈಟಾಗಿ ಕಟ್ಟಬೇಕು ಮತ್ತು ಅದು ನೆರಳಲ್ಲಿ ಇಡಬೇಕು. ಅದು 5 ದಿನ ಹಾಗೆ ನೆರಳಲ್ಲಿಟ್ಟು ಏರ್ ಟೈಟಾಗಿ ಕಟ್ಟಿರಬೇಕು. 5 ದಿನ ಆದಮೇಲೆ ನಾವು ಬೆಳೆಗಳಿಗೆ ಅದನ್ನು ಬಳಸ್ಬೋದು. ಇದು ಬೆಳೆಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಬೆಳೆಗಳು ಬೆಳೆಯುತ್ತವೆ. ಮತ್ತು ಮಣ್ಣು ಕೂಡ ಜೀವಂತ ಮಣ್ಣಿನ ಒಂದು ಅನುಭವ ಏನಿದೆ ಅದು ಫೀಲ್ ಆಗುತ್ತೆ. ಮತ್ತು ಸಾಯಿಲ್ ಕಾರ್ಬನನ್ನು ಕೂಡ ಹೆಚ್ಚಿಗೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಇದು 10 ಲೀಟ್ರಿಗೆ ನೀರಿಗೆ ಇದೆಲ್ಲ ರೆಡಿ ಆದಮೇಲೆ ಇದೊಂದು 35ರಿಂದ 40 ಲೀಟರ್ ಹತ್ತತ್ರ ಆಗಿರುತ್ತೆ. ಸೊ ಉಳಿದಿರೋದನ್ನ 200 ಲೀಟರ್ ಡ್ರಮ್ಮಿಗೆ ನಾವು ಹಾಕ್ಕೊಬೇಕು. 200 ಲೀಟರ್ ಡ್ರಮ್ಮಿಗೆ ನೀರು ಸೇರಿಸ್ಬೇಕು. ಅದನ್ನು ಅಂದರೆ ಇದೇನು ಉಳಿದಿರುತ್ತೆ ಈ ಡ್ರಮ್ಮು, ಇದಕ್ಕೆ 200 ಲೀಟರ್ ಅಷ್ಟು ಆಡ್ ಮಾಡಬೇಕು. ಅಂದರೆ ಹತ್ತತ್ರ 160 ಲೀಟರ್ ನಮಗೆ ಆಡ್ ಮಾಡೋದಕ್ಕೆ ಆಗ್ಬೋದು. ಅಲ್ಲಿಗೆ ಅದು ಫುಲ್ ಆಗುತ್ತೆ. ಅದಾದಮೇಲೆ ನಾವು 10 ಲೀಟ್ರಿಗೆ 1 ಲೀಟರ್ ಹಂಗೆ ಅದನ್ನು ತಗೊಂಡು ಬಳಸ್ಕೊಬೋದು. ಇದು ಪದೇ ಪದೇ ರೆಡಿ ಮಾಡಬೇಕು ಅಂತೇನಿಲ್ಲ. ಕಡಿಮೆ ಬಳಸೋದಾದ್ರೆ ಇದನ್ನು ಕರೆಕ್ಟಾಗಿ ಏರ್ ಟೈಟ್ ಮಾಡಿ ನೆರಳಲ್ಲಿ ಇಟ್ಕೊಂಡ್ರೆ 1 ವರ್ಷದ ತನಕನೂ ಇದು ನಮಗೆ ಯೂಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ಇದೊಂದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್ ಥರ ಆಗುತ್ತೆ. ಅಂದರೆ ಇದು ಹತ್ತತ್ರ 2000 ಲೀಟ್ರ್ ನಾವು ಅದನ್ನು ಅಮೃತ ಪಾನಿನ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಇದನ್ನು ಹೊಸದಾಗಿ ನಮ್ಮ ಗದ್ದೆಲೆ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡಿದ್ದೀನಿ. ಇದು ನಿಮಗೂ ಕೂಡ ಉಪಯೋಗ ಆಗ್ಬೋದು. ಈಗಾಗಲೇ ಯಾರಾದರೂ ಒಂದು ಇದು ಅಮೃತ ಪಾನಿ ಮಾಡೋ ಬಗ್ಗೆ ನೋಡ್ತಾ ಇದ್ರೆ ಅವ್ರಿಗೆ ಉಪಯೋಗ ಆಗ್ಬೋದು. ಸೊ ಇದೆಲ್ಲ ಹಾಕಿದ್ಮೇಲೆ ಇದನ್ನು ತಿರುಗಿಸ್ಬೇಕು ಸ್ವಲ್ಪ. ಸೊ ಇದನ್ನೆಲ್ಲ ತಿರುಗಿಸಿ ನೀಟಾಗಿ ಒಂಥರ ಮಿಶ್ರಣ ಆಗೋ ಥರ ಎಲ್ಲ ತಿರುಗಿಸಿ ಇಡಬೇಕು. ಇಲ್ಲಿ ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ಇದು ನಾನು ಒಂದೇ ಕೈಯಲ್ಲೇ ತಿರುಗಿಸ್ತಾ ಇರೋದು. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ. ಇವಾಗ ಪೂರ್ತಿ ಮಿಶ್ರಣ ಆಗುತ್ತೆ. ಪೂರ್ತಿ ಮಿಶ್ರಣ ಆಗೋ ನಿಮ್ಗೆ ವಿಡಿಯೋ ನಾನು ಮೊದಲೇ ಅದು ಕಾಣಿಸೋ ಥರ ಹಾಕಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೀನಿ ನಾನು. ಇದೊಂದು ಕವರ್ ಇತ್ತು ವೇಸ್ಟು, ಇದು ಏರ್ ಟೈಟ್ ಆಗಲಿ ಅಂತ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೀನಿ. ಅದಾದಮೇಲೆ ಇನ್ನೊಂದೆರಡು ಚೀಲ ಹಾಕಿ ನೀಟಾಗಿ ಏರ್ ಟೈಟ್ ಮಾಡಿ ಕಟ್ಟಿದ್ದೀನಿ. ಈ ಅಮೃತ ಪಾನಿ ಮಾಡೋ ವಿಧಾನದ ಏನಾದರೂ ಇನ್ನೂ ಏನಾದ್ರು ನಿಮಗೆ ಗೊತ್ತಿರೋದಿದ್ರೆ ತಿಳಿಸಿ. ಮತ್ತು ಬೇರೆ ಏನಾದ್ರು ಸಜೆಷನ್ ಇದನ್ನು ಕೂಡ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.